ಬಂದವರನ್ನ ಬಾಗಿಲಲ್ಲೇ ನಿಲ್ಸೋ ರೂಢಿ ಇಲ್ಲ ನನಗೆ ದೋಸ್ತ್. ಬಾ ಒಳಗೆ. ನೀ ನನ್ನನ್ನ ನೋಡೋಕ್ ಬರುವಾಗ ಹೂವಿನ ಹಾಸಿಗೆ ಹಾಸಿ ಮೇಳ ತಾಳಗಳ ಜೊತೆ ಜೋರ್ ಸಂಭ್ರಮದಿಂದ ಬರಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಏನು ಮಾಡಲಿ, ನಿನ್ನ ಕೈಗೆ ಸಿಕ್ಕಿಲ್ವಲ್ಲಪ್ಪ. ನಿನ್ನನ್ನು ಕರ್ಸ್ಕೋಬೇಕು ಅಂದ್ರೆ ನಿನ್ನ ಕೈ ಹಿಡಿಯೋರನ್ನ ಕಿಡ್ನಾಪ್ ಮಾಡಬೇಕಾಗಿದೆ. ಮೊದಲನೇ ಡೈಲಾಗೆ ನಿಮ್ಮವ್ರ ಬಗ್ಗೆನೇ ಕೇಳೋದ? ನಾನು ನೀನು ಹೀಗೆ ಮಾತಾಡಿ ಎಷ್ಟು ವರ್ಷಗಳಾಯ್ತು. ಸುಮ್ಮನೆ ನಾಮಕಾವಸ್ಥೆಗಾದರೂ ಹೇಗಿದೆಯಪ್ಪ ಜಲಂಧ ಅಂತ ಕೇಳಲ್ವ ನೀನು? ಸರಿ ಬಿಡು, ನೀನು ಕೇಳಲ್ಲ, ನಾನೇ ಕೇಳ್ತೀನಿ. ಹೇಗಿದೆಯಪ್ಪ? ನೀನು ಬಿಡು, ಆ ಜೆಂಡೆ ನಿನ್ನ ಜೊತೆ ಇರೋವರೆಗೂ ಚೆನ್ನಾಗೇ ಇರ್ತೀನಿ. ಹೌದು, ಅವನಿಲ್ಲಿ ನಿನ್ನ ಆಪ್ತ ಮಿತ್ರ ಜೊತೆಗೆ ಬರ್ಲಿಲ್ವಾ? ಈ ಸಿಂಹದ ಗುಹೆಗೆ ನೀನೊಬ್ಬನೇ ಬಂದ್ಯಾ? ಪಾಪ ನೀನು. ಜೆಂಡೆ ರಕ್ಷಣೆ ಇಲ್ಲ ಅಂದ್ರೆ ನಿನ್ನ ಪ್ರತಿ ಉಸಿರಾಟನೂ ಒಂಥರ ಬೋನಸ್ಸೇ ಅಲ್ವಾ? ಭಯ ಪಡಬೇಡ ಆರ್ಯ, ನಾನೇನು ಮಾಡಲ್ಲ. ಬಾ ಬಾ. ಅನು ಎಲ್ಲಿದ್ದಾಳೋ? ನಾನು ಅವಳನ್ನ ನೋಡಬೇಕು. ನಾಯಿ ಮರಿಗಳಿಗೆ ಟ್ರೈನಿಂಗ್ ಕೊಡೋದು ನೋಡಿದ್ಯಾ? ಬಾಲೆಸ್ದು ತಗೊಂಡ್ ಬಾ ತಗೊಂಡ್ ಬಾ ತಗೊಂಡ್ ಬಾ ಅಂತ ತಂದ್ರೆ ಒಂದು ಚಿಕ್ಕ ಚಿಕನ್ ಪೀಸು ಬಿಸ್ಕೆಟ್ ತುಂಡು ಹಾಕ್ತೀನಿ. ಹಾಗೆ ನೀನೀಗ ನಾನು ಟ್ರೈನಿಂಗ್ ಕೊಡ್ತಿರೋ ನಾಯಿ ಮರಿ. ನನಗೆ ಬೇಕಾಗಿದ್ದನ್ನೆಲ್ಲ ನೀನು ಒಂದೊಂದೇ ಈಡೇರಿಸ್ತಾ ಬಂದ್ರೆ ನಿನಗೆ ಬೇಕಾಗಿದ್ದನ್ನ ನಾನು ಮಾಡ್ತೀನಿ. ಅರ್ಥ ಆಯ್ತಾ ಆರ್ಯ ಸರ್? ನಾನಿಲ್ಲಿ ಬಂದಿರೋದೆ ನಿನ್ನ ಬೇಡಿಕೆಗಳನ್ನ ಈಡೇರಿಸೋಕೆ. ಅವುಗಳೇನಿದಾವೋ ಹೇಳು. ಸರ್, ಅನು, ಸರ್, ಯಾರ ಬೇಡಿಕೆನೂ ಈಡೇರಿಸೋದು ಬೇಡ ಸರ್. ನೀನು ಹೇಗಿದೆಯಾ? ನಿನಗೇನು ಆಗಿಲ್ಲ ತಾನೆ? ನನ್ನ ಮಾತನ್ನ ಮೀರಿ ಇಲ್ಲೇನಾರು ನಡೆದ್ರೆ ನಿಮ್ಮ ಕೈ ಮೀರಿ ಸಾಕಷ್ಟು ಅನಾಹುತಗಳು ನಡೆಯುತ್ತೆ. ಹುಷಾರ್. ಅನು, ಇದ್ರ ಮಧ್ಯ ನೀನು ಬರಬೇಡ ಪ್ಲೀಸ್. ಇಲ್ಲ ಸರ್, ಅವ್ರ ಬೇಡಿಕೆಯಿಂದ ನಿಮಗೆ ತೊಂದರೆ ಆಗುತ್ತೆ. ರಾಜನಂದಿನಿ ಫ್ಯಾಬ್ರಿಕ್ಸಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಒಪ್ಪಲ್ಲ. ಅದು ಆಗೋದಕ್ಕೂ ನಾನು ಬಿಡಲ್ಲ. ಅನು, ಆಹಾ, ಏನು ಪ್ರೀತಿ, ಏನು ಪ್ರೀತಿ. ರಾಜನಂದಿನಿ ಫ್ಯಾಬ್ರಿಕ್ಸ್ ಮೇಲೆ ಆಹಾ ಆಹಾ, ಏನು ಪ್ರೀತಿ, ಏನು ಪ್ರೀತಿ. ಲೇ ಆರ್ಯ, ನಿನಗೆ ಸಿಗೋರೆಲ್ಲ ಇಂಥವರೇ ಸಿಗ್ತಾರಲ್ಲ. ಸಿಕ್ಕಾಪಟ್ಟೆ ಪ್ರೀತಿ, ವಿಶ್ವಾಸ, ನಂಬಿಕೆ, ನಿಯತ್ತು ಅಂತ ಬದುಕೋರು. ಆದ್ರೆ ನೀನೇ ಕಣೋ ಕಪ್ಪು ಕುರಿ. ಎಲ್ರ ಕತ್ತು ಕುಯ್ದು ಅವ್ರ ರಕ್ತದ ಬಿಸಿಲಿ ಚಳಿ ಕಾಯಿಸ್ಕೊಳ್ತಾ ಇರೋ. ನನ್ನ ಆರ್ಯ ಸರ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅನು, ಥತ್ತೇರಿ. ಈ ಹೆಣ್ಣು ಮಕ್ಕಳು ಬೈದ್ರೆ ಕಿವಿ ಗುಯ್ ಅಂತದಪ್ಪ.
ನಾನು ಹೇಳೋದಕ್ಕೆ ಒಪ್ಪಲಿಲ್ಲ ಅಂತಂದ್ರೆ ನಿಮ್ಮಿಬ್ಬರಲ್ಲಿ ಒಬ್ಬರು ಇವತ್ತು 6 ಅಡಿ ಮಣ್ಣೊಳಗೆ ಆರಾಮಾಗಿ ಮಲ್ಕೋಬೇಕಾಗತ್ತೆ. ಆರಡಿ ಸಾಕಾಗಲ್ಲ, 10 ಅಡಿನಾದ್ರೂ ಬೇಕಾಗತ್ತೆ. ದೊಡ್ಡ ವ್ಯಕ್ತಿಗಳಲ್ವಾ ಜಲಂಧರ್? ನಿಮ್ಮನ್ನಿಲ್ಲಿ ಕೊಂದು ಹೂತಾಕಿದ್ರು ಯಾರು ಕೇಳೋರಿಲ್ಲ. ಅಣ್ಣ, ಕೊಪ್ಪದಿಂದ ಚಿಕ್ಕಮ್ಮ ಫೋನ್ ಮಾಡಿದ್ರಣ್ಣ. ಅದ್ಯಾವುದೋ ಹುಡುಗನ ನೋಡಿದಾರಂತಲ್ಲ, ಅವನಿಗೆ ಅಪ್ಪ ಅಮ್ಮ ಇಬ್ಬರು ಇಲ್ವಂತೆ, ಅವನೊಬ್ಬನೇ ಇರೋದು. ಹಾಂ ಹೌದು, ರಮ್ಯಂಗಿಂತ 3 ವರ್ಷ ದೊಡ್ಡವನು ಅಂತ ಹೇಳ್ತಿದ್ರು. ಓ ಓ ನಿಂಗೂ ಫೋನ್ ಮಾಡಿದ್ರಾ? ನನಗೂ ಹೇಳಿದ್ರು. ನಿನಗೇನು ಅನಿಸುತ್ತೆ ಅಣ್ಣ? ನನಗಂತೂ ಇದೇ ಸಂಬಂಧ ಮಾಡಿ ಮುಗಿಸ್ಬೋಣ ಅನ್ಸುತ್ತೆ. ಅಪ್ಪ ಅಮ್ಮ ಇಲ್ಲ ಅಂದರೆ ಏನಂತೆ, ಅಂಥವನೇ ಹೆಂಡ್ತಿನ ದೇವ್ರಂಗೆ ನೋಡ್ಕೊಳ್ಳೋದು. ನಂಗೆ ಯಾಕೋ ಅವನ ಜೊತೆಗೆ ಮದುವೆ ಮಾಡಿ ಮುಗಿಸ್ಬೋಣ ಅನ್ಸುತ್ತೆ ಅಣ್ಣ. ಹುಡುಗನ ಹೆಸರೇನಂತ ಹೇಳಿದ್ರು? ನಿಂಗೂ ಹೇಳಲಿಲ್ವಾ? ನನಗೇನೋ ಮಂಜಪ್ಪನೋ ಮಂಜುನಾಥನೋ ಅಂತ ಹೇಳ್ದಂಗಿತ್ತು. ಓದು ಬರೋದ ಬಗ್ಗೆ ನಾನು ಕೇಳಲಿಲ್ಲ, ಅವರು ಹೇಳಲಿಲ್ಲ. ಅದನ್ನು ಕಟ್ಕೊಂಡು ನಾವೇನು ಮಾಡೋಣ ಬಿಡು. ಅಯ್ಯ, ಇವಳು ಓದಿ ದಬ್ಬಾಕಿರೋದನ್ನ ಕಂಡಿದ್ದೀವಲ್ಲ. ಸರಿ ಸರಿ, ಹಾಂ, ಹುಡುಗನ ಫೋಟೋ ಇದ್ದರೆ ಕಳಿಸ್ಕೊಡು. ಹಾಂ, ಈಗಲೇ ಕಳಿಸ್ತೀಯಾ? ಸರಿ ಸರಿ, ಕಳಿಸು, ಬೇಗ ಕಳಿಸು. ಹುಡುಗ ಲಕ್ಷಣವಾಗೇ ಇದ್ದಾನೆ, ಆದರೆ ಗಡ್ಡ ಸ್ವಲ್ಪ ಅತಿಯಾಗಿದೆ. ಅದೇನು ಫ್ಯಾಷನು. ಗಡ್ಡ ತಾನೇ, ದಡ್ಡ ಅಲ್ವಲ್ಲ, ನಡೆಯುತ್ತೆ. ಅಮ್ಮ, ನನ್ನ ಫೋನ್ ಕೊಡು. ಏ ಸುಮ್ಮನೆ. ಮಾವ ನಿಂಗೋಸ್ಕರ ಒಂದು ಹುಡುಗನ ನೋಡಿಟ್ಟಿದ್ದಾರೆ. ಹುಡುಗ ಲಕ್ಷಣವಾಗಿದ್ದಾನೆ, ಅಪ್ಪ ಅಮ್ಮ ಯಾರೂ ಇಲ್ವಂತೆ. ನೀನೇನಾದರೂ ಈ ಮದುವೆಗೆ ಒಪ್ಕೊಂಡ್ರೆ ಅವನಿಗೆ ನಾವೇ ಎಲ್ಲ ಆಗ್ತೀವಿ. ಬೇಕಾದರೆ ನೀನು ಅವನು ಇಬ್ಬರು ನಮ್ಮ ಜೊತೆಗೆ ಇರ್ಬೋದು, ನಾವೆಲ್ಲರೂ ಒಟ್ಟಿಗೆ ಇರ್ಬೋದು. ಏನಂತೀಯ? ಮೊದಲು ನನ್ನ ಫೋನ್ ಕೊಡು. ಅದನ್ನ ಯಾಕೆ ತಿಳ್ಕೊಂಡಿದ್ಯಾ? ಅಯ್ಯೋ, ನಿನ್ನ ಹುಡುಗನ ಫೋಟೋ ನೋಡು ಅಂದರೆ. ನಾನೇನು ನೋಡಲ್ಲ ಅಮ್ಮ, ನಂಗೆ ಮದುವೆನೂ ಬೇಡ, ಏನು ಬೇಡ. ಹಠ ಮಾಡಿದ್ರೆ ಹಲ್ಲು ದುರಿಸ್ತೀನಿ. ಹುಡುಗನ ಫೋಟೋ ನೋಡಿ ಅಭಿಪ್ರಾಯ ಹೇಳು ಅಂದರೆ ಏನೇ ನಿಂದು? ನೀನು ಏನೇ ಹೇಳು, ಇದೇ ಹುಡುಗನ ಜೊತೆಗೆ ನೀನು ಮದುವೆ ಮಾಡಿ ಮುಗಿಸದೆ. ಏ ರಮ್ಯಾ, ಬಾಗಿಲು ತೆಗೆ. ರಮ್ಯಾ, ಹೆಂಗೆ ಪಕ್ಕ ಜಲಂಧರ್ ಕಡೆ ನನಗೆ ಕಾಣ್ತೀನಿ ಅಲ್ವಾ? ಈ ಏಸ ಸುಟ್ಟಾಯ್ತಾ? ನಿಂಗೆ ಯಾವ ವೇಷ ಹಾಕಿದ್ರು ಒಪ್ಪತ್ತೆ. ಅದಿರಲಿ, ಮೊದಲು ಆರ್ಯ ಸರ್ ಮತ್ತು ಅನು ಮೇಡಮ್ನ ಕಾಪಾಡಬೇಕು. ನಡಿ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ನಮ್ಮ ಬಾಸು ಲಂಕೆಗೆ ಬೆಂಕಿ ಮಡಗಿದ್ರು, ನಾವು ಇಲ್ಲಿಗೆ ಮಡಗುವ, ಆಯಿತಾ? ನೀವು ಅವರಿಬ್ಬರನ್ನ ಕರ್ಕೊಂಡು ಇಲ್ಲಿಂದ ಹೋಗೋದಂತೂ ಪಕ್ಕ. ನೀವು ಅಂತ ಹೇಳ್ಬೇಡ, ನಾವೆಲ್ಲರೂ ಆಚೆ ಹೋಗ್ಬೇಕು ಅಂತ ಹೇಳ. ಅಂದರೆ ನಾನು ಹೇಳಿದ್ದು ನನ್ನ ಪಿರಾಣ ಕೊಟ್ಟಾರ ನಿಮ್ಮನ್ನು ಕಾಪಾಡ್ತೀನಿ ಅಂತ. ಅರ್ಥ ಆಯ್ತಾ ಬಾಸು? ಯಾಕೆ, ಏನಾಯ್ತು? ಓ, ಫೀಲಿಂಗಾ? ಈಗ ಅದಕ್ಕೆಲ್ಲ ಟೈಮ್ ಇಲ್ಲ. ನಡಿಯೋ.
ರಮ್ಯಾ, ಐ ಲವ್ ಯು ರೀ. ನೀವಂದ್ರೆ ನಂಗೆ ಶಾನೆ ಇಷ್ಟ. ನನ್ನಿಂದ ಬೇಸರ ಆಗಿದ್ರೆ ಸಾರಿ, ಆದರೆ ನಿಮ್ಮನ್ನ ಜೀವನ ಪೂರ್ತಿ ಖುಷಿಯಾಗಿ ನೋಡ್ಕೊಳ್ಳೋಕ್ಕೆ ಕನ್ಸು ಕಾಣ್ತೇವನಿ. ನಿಮ್ಮ ಪಿರುತಿನೇ ಬಯಸ್ತೀನಿ, ನಿಮ್ಮ ಖುಷಿನೇ ಬಯಸ್ತೀನಿ. ಐ ಲವ್ ಯು ರಮ್ಯಾ. ಅರೆ ಓ ಝೇಂಡೆ, ವೆಲ್ಕಮ್ ವೆಲ್ಕಮ್. ಬಂಡೆ ಕಾಲಿನಂತ ಝೇಂಡೆ, ನೀವು ಬಂದಿಯಾಗಿ ಬರ್ತಿರೋದು ನೋಡೋಕ್ಕೆ ಪುಣ್ಯ ಮಾಡಿರಿ. ಝೇಂಡೆನ ಹೀಗೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಎಲೆಕ್ಟ್ರಿಸಿಟಿನೇ ಇಲ್ಲದೆ ಇರೋ ಪವರ್ ಪ್ಲಾಂಟ್ ಥರ ಆಗೋಗಿದಾರಲ್ಲ ಪಾರ್ಟ್ನರ್. ಜಲಂಧರ್ ನೀವಾ? ಮತ್ತೆ ಯಾಕೆ ಬಚ್ಚಿಟ್ಕೊಂಡು ಮಾತಾಡ್ತಿದ್ದೀರಾ? ಮುಂದೆ ಬನ್ನಿ. ಅವನು ಮುಂದೆ ಬರ್ದಲೇ ಇರೋ ಥರ ಯಾರಿಗೂ ಮುಖ ತೋರಿಸ್ದಲೇ ಇರೋ ಹಾಗೆ ಮಾಡಿದ್ದಾರೆ ಕೂಸೆ. ಬಿಡೋರು, ಆ ಹುಡುಗಿಗೆ ಹೇಳಿ ಏನು ಪ್ರಯೋಜನ? ಕಾರಣಕರ್ತರೆಲ್ಲ ಕಣ್ಣು ಮುಂದೆ ಇರುವಾಗ ಆಕೆ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಏನು ತಾನೇ ಮಾಡ್ತಾಳೆ. ಈಗಾಗಲೇ ಅವಳ ಬುದ್ಧಿನ ಸಂಪೂರ್ಣವಾಗಿ ಕೆಡಿಸ್ತಿದ್ದಾನೆ. ಅದಕ್ಕೆ ಇವಳು ಇಷ್ಟೊಂದು ಆವೇಶದಲ್ಲಿದ್ದಾಳೆ. ಬುದ್ಧಿನ ಕೆಡ್ಸೋದಕ್ಕೆ ನೋಡ್ತಿರೋದು ನೀವು. ವಿಷಯ ಗೊತ್ತಿಲ್ಲದಲೇ ಹಿರಿಯರ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು ಕಂದ. ಜಲಂಧರಂಗೆ ಆಗಿರೋ ಅನ್ಯಾಯ ನಿಂಗೆ ಗೊತ್ತಾದ್ರೆ ನೀನು ಹೀಗೆ ಮಾತಾಡ್ತಿರ್ಲಿಲ್ಲ. ಏಯ್ ಬೇಡ ಬಿಡು ಗುರು. ಇರು ಜಲಂಧರ, ನಿಜ ಜಗತ್ತಿಗೆ ಗೊತ್ತಾಗ್ಲಿ. ನಮ್ಮ ಜಲಂಧರ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿ ಅವನ ವ್ಯಕ್ತಿತ್ವನ ಹಾಳು ಮಾಡಿದವನಿ ಆರ್ಯ. ಜೈಲಿಂದ ಹೊರಗಡೆ ಬಂದ ಮೇಲೆ ಅವನಿಗೆ ಆಕ್ಸಿಡೆಂಟ್ ಮಾಡಿ ಅವನ ಮುಖ ಯಾರಿಗೂ ಕಾಣಿಸ್ದಲೇ ಇರೋ ಹಾಗೆ ಮಾಡಿದವನು ಈ ಜೆಂಡೆ. ಕನ್ನಡಿನೇ ಅವನ ಮುಖ ನೋಡೋದಕ್ಕೆ ಹೆದರುತ್ತೆ. ಪಾಪ ಅವನು ಜಗತ್ತಿಗೆ ಹೇಗೆ ಅವನ ಮುಖ ತೋರಿಸ್ತಾನೆ ಕಂದ. ಇದಕ್ಕೆಲ್ಲ ಕಾರಣ ಈ ಇಬ್ರು. ಅವರಿಬ್ರು ಕಿತ್ಕೊಂಡಿದ್ದನ್ನ ಅವರೇ ವಾಪಸ್ ಕೊಡ್ಬೇಕಲ್ವಾ? ಅದೇ ತಾನೇ ನ್ಯಾಯ ಕೂಸೆ. ಜಲಂಧರ್, ಮೊದಲು ಅನುನ ಸುರಕ್ಷಿತವಾಗಿ ಇಲ್ಲಿಂದ ಕಳಿಸ್ಕೊಡು. ನಿನಗದೇನು ಬೇಕೋ ನಾನು ವಾಪಸ್ ಕೊಡ್ತೀನಿ. ಕಳಲೇ ಗಾರ್ಡ್ಸ್, ಯಾವ ಗಾರ್ಡ್ಸ್ನ ಕೂಕೊಂಡ್ರು ಏನು ಪ್ರಯೋಜನ ಇಲ್ಲ. ಆ ಗಾರ್ಡ್ನ ಕರೆದ್ರೂ ಅದು ಪ್ರಯೋಜನ ಇಲ್ಲ. ಯಾಕಂದ್ರೆ ಇಲ್ಲಿರೋದು ನಾನು ಒಬ್ಬನೇ ಗಾರ್ಡು. ಸಾರಿ ಗಾರ್ಡು. ಏಯ್ ಚೆಂಡೆ, ಇದು ಮೋಸ. ನೀವಿಬ್ರು ಅವತ್ತು ಮಾಡಿದ್ದೇನೆ ಈಗಲೂ ಮಾಡ್ತಾ ಇದ್ದೀರಾ. ಪರಿಣಾಮ ಇನ್ನೂ ದೊಡ್ಡದಾಗತ್ತೆ. ಬೇಡ 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 ಆರ್ಯ, ಬೇಡ ಚೆಂಡೆ, ಬೇಡ. ಯಾರು ಒಬ್ರು ಒಂದೆಜ್ಜೆ ಮುಂದೆ ಇಟ್ರುವೆ
ಎಲ್ರನ್ನೂ ಒಟ್ಟಿಗೆ ಬೂದಿ ಮಾಡಾಕ್ಬಿಡ್ತೀನಿ. ಸರ್, ತಂಗಿಯವ್ವ ಇಲ್ಲೇ ಇದ್ದಷ್ಟು ನಿಮ್ಮ ಕೈ ಕಾಲು ಕಟ್ಟಾಗ್ತಂಗೆ ಆಯ್ತದೆ. ನೀವು ತಂಗಿಯವನ್ನ ಕರ್ಕೊಂಡು ಬಿರ್ನೆಲ್ಲಿಂದ ಹೋಗಿ, ಇವ್ರನ್ನೆಲ್ಲ ನಾನು ನೋಡ್ಕೊತೀನಿ. ರಾಮಣ್ಣ ಹುಷಾರು. ಹೋಗಿ ಸರ್ ನೀವು. ನಿಂತ್ಕೊಳ್ಳಲೇ, ಏನ್ ನಾಟ್ಯ ಮಾಡ್ತಾ ಇದೀಯಾ? ಜಂಟೆ ಸರ್, ಜಲಂಧರ, ಜಲಂಧರ ಎಲ್ಲಿದ್ಯೋ? ಬಾರೋ, ಕಾಲ್ಗೆ ತೆಗೆದ ಕಣೋ. ಜಾಗದಲ್ಲಿ ಚಿತ್ರಂಜನ್, ನನ್ನ ಜಾಗದಿಂದ ನನಗೆ ಹೇಳಕ್ಕಾಗ್ತಿಲ್ಲ. ಕಾಲ್ಗೆ ತೆಗೆದ ಕಣೋ, ಎತ್ತು ಬಾರೋ, ಬೆಂಕಿ ಕಣೋ ಜಲಂಧರ. ಎಸು ಚಿತ್ರಂಜನ್, ಚಿತ್ರಂಜನ್ ಬಾರೋ ಜಲಂಧರ, ಕಾಪಾಡ್ಬಾರೋ, ಬೆಂಕಿ ಕಣೋ ಎಲ್ಲ ಕಡೆ. ಬಾರೋ, ಚೆಕ್ಕೆ ಕಣೋ, ತಡಿಯಕ್ಕಾಗ್ತಿಲ್ಲ. ಬಾರೋ, ಕಾಲ್ಗೆ ಏಟಾಗಿದೆ ಕಣೋ ಜಲಂಧರ. ಬಾರೋ, ಬಾರೋ, ಎಲ್ಲಿದ್ಯೋ? ಬಾರೋ, ಹೊಗದಲ್ಲಿ ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ಬಾರೋ, ಹೇಗಾದ್ರೂ ಬಾರೋ.